ಮಾಡಕ್ಕಾಗತ್ತೆ. ಹೌದು ಹೌದು, ಶುರು ಮಾಡೋಣ. ಖಂಡಿತ ಸರಿಯಾಗಿ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಋಷಯವೂಚುಃ ಕಥಂ ಗಚ್ಚತ್ಯಮಾವಾಸ್ಯಾಂ ಮಾಸಿ ಮಾಸಿ ದಿವಂ ಹರಿಃ ದಿವನ್ ನೃಪಃ ಐಲಪುರೂರವಾಸ್ಸೂತ ತರ್ಪಯೇತ ಕಥಂ ಪಿತॄನ್ ಏತದಿಚ್ಛಾಮಹೇ ಶ್ರೋತುಂ ಪ್ರಭಾವಂ ತಸ್ಯ ಧೀಮತಃ. ಋಷಿಗಳು ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಪುರೂರವಾಹ ಐಲಹ, ಐಲ ಅಂದ್ರೆ ಇಳ ಅನ್ನುವವಳ ಮಗ. ಈ ಪುರೂರವ ಐಲ ಏನಿದ್ದಾನೆ ಅವನು ಪ್ರತಿ ಅಮಾವಾಸ್ಯೆಯ ದಿವಸ ತರ್ಪಣ ಕೊಡ್ತಾ ಇದ್ದ ಪಿತೃಗಳಿಗೆ ಅಂತ ನೀವು ಹೇಳಿದಿರಿ, ಅದರ ಬಗ್ಗೆ ನಮಗೆ ಹೇಳಿ. ಆ ಪುರೂರವಸ್ಸಿನ ಕಥೆಯನ್ನ ಹೇಳಿ. ಪುರೂರವಸ್ಸು ಅಂತ ಹೇಳಿದ್ರೆ ಅವನು ಬಹಳ ಮಹಾಮಹಿಮ, ಜ್ಞಾನಿಗಳಲ್ಲಿ ಬಹಳ ಹಿರಿಯ. ನಮಗೆ ಅವನ ಬಗ್ಗೆ ಸ್ವಲ್ಪವೇ ಮಾಹಿತಿ ಇದೆ, ಆದ್ದರಿಂದ ಅದು ಅಸ್ಪಷ್ಟ. ಅದಕ್ಕೆ ಅವನ ಬಗ್ಗೆ ಹೇಳಿ. ಅದಕ್ಕೆ ಸೂತರು ಹೇಳಿದ್ರು, ಇದನ್ನೇ ಮನು ದೇವರಿಗೆ ಕೇಳಿದ. ಯಾವ ಮನು? ವೈವಸ್ವತ ಮನು. ಯಾರನ್ನ ಕೇಳಿದ್ದು? ಮತ್ಸ್ಯರೂಪಿ ಭಗವಂತನನ್ನ ಕೇಳಿದ್ದು. ಸೂರ್ಯಪುತ್ರಾಯ ಚೋವಾಚ ಯಥಾ ತನ್ಮೇ ನಿಬೋಧತ. ಅವಾಗ ಸೂರ್ಯಪುತ್ರನಾದ ವೈವಸ್ವತ ಮನುವಿಗೆ ಏನು ಹೇಳಿದ? ಶ್ರಾದ್ದ ದೇವನಿಗೆ ದೇವರೇನು ಹೇಳಿದ ಅದನ್ನೇ ಹೇಳುತ್ತೇನೆ. ಮತ್ಸ್ಯ ಉವಾಚ ತಸ್ಯ ಚಾಹಂ ಪ್ರವಕ್ಷ್ಯಾಮಿ ಪ್ರಭಾವಂ ವಿಸ್ತರೇಣ ತು ಐಲಸ್ಯ ದಿವಿ ಸಂಯೋಗಂ ಸೋಮೇನ ಸಹ ಧೀಮತಾ. ಐಲ ಯಾವ ರೀತಿ, ಅವನ ಪ್ರಭಾವ ಹೇಗಿತ್ತು, ಅವನ ಬಾಳುವೆ ಹೇಗಿತ್ತು, ಪಿತೃಗಳ ತರ್ಪಣ ಹೇಗಿತ್ತು ಅದನ್ನ ಹೇಳ್ತೇನೆ. ಪಿತೃಗಳು ಸೌಮ್ಯಾಹ ಬರ್ಹಿಷದಃ ಅಗ್ನಿಶ್ವಾತ್ತಾಹ ಅಂತ 3 ತರಹದ ಪಿತೃಗಳಿದ್ದಾರೆ. ಈ ಸೌಮ್ಯರನ್ನ ಕಾವ್ಯರು ಅಂತ ಕೂಡ ಕರೀತಾರೆ. 3 ತರಹದ ಪಿತೃಗಳಿದ್ದಾರೆ. ಯಾವಾಗ ಸೂರ್ಯ ಹಾಗೂ ಚಂದ್ರ ಒಂದೇ ಮಂಡಲದಲ್ಲಿ ಅಂದ್ರೆ ಒಂದೇ ಅಂತರದಲ್ಲಿ ಇರ್ತಾರೆ ಅದನ್ನ ಅಮಾವಾಸ್ಯ ಅಂತ ಕರೀತಾರೆ. ಅವರ ಸಮಾನಾಂತರವಾದ ಅಸ್ತಿತ್ವ. ಅಮ ಅಂದ್ರೆ ಜೊತೆಗೆ, ವಾಸ್ಯ ಇರುವುದು. ಈಗ ನಿಮಗೆ ಒಂದು ಗೊತ್ತಿದೆ, ಅಮಾತ್ಯ ಅಂತ. ಅಮಾತ್ಯ ಆದ್ರೇನು? ರಾಜನ ಜೊತೆಗೆ ಯಾವಾಗಲೂ ಯಾರಿರ್ತಾನೆ ಅವನು ಅಮಾತ್ಯ. ಅಮ ಸಹ ವರ್ತತೆ. ಅಮ ಅಂದ್ರೆ ಸಹ ಜೊತೆಗೆ, ವರ್ತತೆ ಇತಿ ಅಮಾತ್ಯ. ನಾನು ಹೇಳ್ತಾ ಇರ್ತೇನೆ, ಇಡೀ
ಎಲ್ಲ ರಾಜ್ಯಗಳು, ಭಾರತದ ಎಲ್ಲ ರಾಜ್ಯಗಳು ಮುಖ್ಯಮಂತ್ರಿ ಜಿ ಅಂತ ಕರೆದ್ರೆ ತಮಿಳುನಾಡವರೊಬ್ಬರೇ ಮೊದಲ ಮೈಚ್ಚರ್ ಅಂತಾರೆ. ಅಮೈಚ್ಚರ್ ಯಾವುದು? ಅಮಾತ್ಯರು, ಅದರ ತದ್ಭವ ಅದು. ಮೊದಲ ಅಮಾತ್ಯ, ಮೊದಲ ಮಾತ್ಯ. ಹಾಗೆ ಅಮ ಅಂದ್ರೆ ಜೊತೆಗೆ ಅಂತ ಅರ್ಥ. ಅದಕ್ಕೆ ಅದು ಉದಾಹರಣೆ ಕೊಟ್ಟಿದ್ದು. ಅಮಾವಾಸ್ಯ ಅಂದ್ರೇನು? ಜೊತೆಗೇ ವಾಸಿಸುವುದು ಅಂತ. ಯಾವ ಕೋನದಲ್ಲಿ, ಯಾವ ಪಾಯಿಂಟ್ ಅಲ್ಲಿ ಇಬ್ಬರು ಸಮಾನವಾದ ಅಂತರದಲ್ಲಿ ಇರ್ತಾರೋ ಅದೇ ಅಮಾವಾಸ್ಯ. ಯಾವ ದಿನದಲ್ಲಿ ಸಮಾನಾಂತರದಲ್ಲಿ ಇರ್ತಾರಲ್ಲ ಅದಕ್ಕೆ ಅಮಾವಾಸ್ಯ ಅಂತ. ಅಭಿವಾದ್ಯತು ತೌ ತತ್ರ ಕಾಲಾಪೇಕ್ಷ ಸತಿಷ್ಠತಿ. ಅಮಾವಾಸ್ಯೆಯಲ್ಲಿ ಮಾತಾಮಹ ಮತ್ತೆ ಪಿತಾಮಹರನ್ನ, ಪಿತೃ ಮಾತೃಗಳನ್ನ ನಮಸ್ಕಾರ ಮಾಡಿ ಯಾರು ಇರ್ತಾರೆ ಅವನು ಬಹಳ ಧನ್ಯ. ಐಲ ಪುರೂರವಾ ವಿದ್ವಾನ್ ಮಾಸಿ ಶ್ರಾದ್ದ ಚಿಕೀರ್ಷಯ ತತಸ್ಸ ದಿವಿಸೋ ಮಂವೈ ಶುಪತಸ್ಥೆ ಪಿತೃನಪಿ. ಐಲ ಪುರೂರವ ಏನಿದ್ದಾನೆ ಅವನು ಪ್ರತಿ ಹುಣ್ಣಿಮೆಯಲ್ಲಿ ಶ್ರಾದ್ದ ಮಾಡಬೇಕು ಅಂತ ಹೇಳಿ ತೊಡಗಿದ್ದ. ತತಸ್ಸ ದಿವಿಸೋಮಂ ವೈ ಶುಪತಸ್ಥೆ ಪಿತೃನಪಿ. ಪಿತೃದೇವತೆಗಳನ್ನ ಅವನಿಗೆ ನೋಡುವಷ್ಟು ಸಾಮರ್ಥ್ಯ ಇತ್ತಂತೆ. ಉಪತಸ್ಥೆ ಪ್ರಾರ್ಥನೆ ಮಾಡಿದ ಅಂತ ಒಂದರ್ಥ, ಹತ್ತಿರದಲ್ಲಿ ನಿಂತ ಅಂತ ಒಂದರ್ಥ, ಎರಡರ್ಥವೂ ಇದೆ. ತಮುಪಾಸ್ಯ ತತ ಕುಹೂ ಮಾತ್ರಂ ಪಿತೃದ್ದೇಶಂ ಜ್ಞಾತ್ವಾ ಕುಹೂಂ ಉಪಾಸತೆ. ಈ ಅಮಾವಾಸ್ಯೆಯ ಒಂದು ವಿಶಿಷ್ಟ ಕಾಲವನ್ನ ಕುಹೂ ಅಂತ ಕರೀತಾರೆ. ಹುಣ್ಣಿಮೆಯನ್ನ ರಾಕ ಅಂತ ಕರೀತಾರೆ. ಅಮಾವಾಸ್ಯೆಯ ಇನ್ನೊಂದು ಭಾಗವನ್ನ ಸಿನಿವಾಲಿ ಅಂತ ಕರೀತಾರೆ. ರಾಕ ಅಂದ್ರೆ ಹುಣ್ಣಿಮೆ, ಚಂದ್ರ ರಾಕೇಶ, ಹುಣ್ಣಿಮೆಯ ಈಶ, ರಾಕಾಳ ಈಶ. ಅಮಾವಾಸ್ಯೆಯನ್ನ ಕುಹೂಹು ಅಂತ ಕರೀತಾರೆ. ಅಮಾವಾಸ್ಯೆಯ ಒಂದು ಕಾಲ ವಿಶೇಷವನ್ನ. ಆ ಕುಹು ಏನಿದೆ ಅದು ಪಿತೃಗಳಿಗೆ ಪ್ರಿಯವಾದದ್ದು. ಆದ್ದರಿಂದಾಗಿ ಪಿತೃಗಳನ್ನ ಆರಾಧನೆ ಮಾಡಲಿಕ್ಕೆ ಅಂತ ನಿಂತುಕೊಂಡಿದ್ದ. ಸಿನಿವಾಲಿ ಪ್ರಮಾಣಾಲ್ಪ ಕುಹು ಮಾತ್ರ ವ್ರತೋದಯೇ. ಸಿನಿವಾಲಿ ಕೆಲವೊಂದು ಅಮಾವಾಸ್ಯೆಯಲ್ಲಿ ಜಾಸ್ತಿ ಇರುತ್ತೆ, ಸಾಮಾನ್ಯವಾಗಿ ಕುಹು ಅನ್ನೋದು ಕಡಿಮೆ ಇರುತ್ತೆ. ಅಲ್ಲಿ ತಮುಪಾಸ್ಯ ತತಃ ಸೋಮಂ ಕಲಾಪೇಕ್ಷಿ ಪ್ರತೀಕ್ಷತೆ. ಅಂತಹ ಕಡೆ ಅವನೇನ್ ಮಾಡ್ತಾನೆ, ಸೋಮನನ್ನ ಆರಾಧನೆ ಮಾಡಿ ಕಲಾಪೇಕ್ಷಿ, ಯಾವಾಗ ಕಲೆ ಶುರು ಆಗುತ್ತಲ್ಲ ಸೋಮನ ಕಲೆಗಳನ್ನ ಎಲ್ಲರೂ ತುಂಬುತ್ತಾರೆ. ಪೂರಯಂತಿ ದಿಶಃ ಸೋಮಂ ಗಾವಹ ದೇವಾಹ ಅಂತ. ಈ ಚಂದ್ರನ ಕಲೆಗಳು ಏನಿದೆ ಅದು ಇಡೀ ಜಗತ್ತಿಗೆ ಶಕ್ತಿ ಕೊಡುವಂಥದ್ದು. ಆ ಕಲೆಗಳನ್ನ ಇದೆಲ್ಲ ತುಂಬುತ್ತಾರೆ. ಪೂರಯಂತಿ ದಿಶಃ ದಿಗಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ತುಂಬುತ್ತಾರೆ ಕಲೆಗಳನ್ನು. ದೇವಾ ಗಾವಹ ಅಂತ. ಆದ್ದರಿಂದಾಗಿ ಯಾವ ಸಂದರ್ಭದಲ್ಲಿ ಆ ಸಿನಿವಾಲಿಯ ಕಾಲ ಮುಗಿದು ಚಂದ್ರನಲ್ಲಿ ಕಲೆಗಳು ತುಂಬಲಿಕ್ಕೆ ಶುರು ಆಗತ್ತೆ ಅದನ್ನು ಕಾಯ್ತಾ ಇದ್ದಂತೆ. ಅಂದ್ರೆ ಖಗೋಳದ ಪ್ರತ್ಯಕ್ಷ ಯಾವ ಮಟ್ಟಿಗಿರಬೇಕು. ಇವತ್ತಿಗೂ ಕೂಡ ಕೆಲವರಿದ್ದಾರೆ ಬರಿಗಣ್ಣಿನಲ್ಲಿ ಗ್ರಹ ನಕ್ಷತ್ರಗಳನ್ನು ಕುರಿತು ಹೇಳ್ತಾರೆ. ತಮುಪಾಸ್ಯ ತತಃ ಸೋಮಂ ಕಲಾಪೇಕ್ಷಿ ಪ್ರತೀಕ್ಷತೆ ಸ್ವಧಾಮೃತಂತು ಸೋಮಾದ್ವೈ ವಸನಸ್ತೇಷಾಂ ತು ತೃಪ್ತಯೇ ದಶಭಿಃ ಪಂಚಭಿಶ್ಚೈವ ಸ್ವಧಾಮೃತ ಪರಿಶ್ರವೈಃ ಕೃಷ್ಣ ಪಕ್ಷ ಭುಜಾಂ ಪ್ರೀತಿಃ ದೃಶ್ಯತೆ ಪರಮಾಂಶುಭಿಃ. ಈ ಕೃಷ್ಣ ಪಕ್ಷ ಮುಗಿತಾ ಶುಕ್ಲ ಪಕ್ಷದ ಎಡೆಗೆ ಕಲೆಗಳು ತುಂಬುತ್ತಾ ಹೋಗ್ತಾವಲ್ಲ, ಅದರಲ್ಲಿ ಅವನ ಆರಾಧನೆಯನ್ನ ಹೆಚ್ಚು ಹೆಚ್ಚು ಮಾಡಿಕೊಂಡು ಹೋಗ್ತಾ ಇದ್ದ. ನಿವಾಪೇಶ್ವಥ ದತ್ತೇಶು ಪೈತ್ರೇನ ವಿಧಿನಾತು ವೈ
ಮತ್ತೆ ಕಲೆಗಳೆಲ್ಲ ಕಣ್ಮರೆಯಾಗಿ ಪೂರ್ಣ ಕತ್ತಲಾಗತ್ತಲ್ಲ, ಅವಾಗಲೂ ಕೂಡ ಪಿತೃಗಳ ಆರಾಧನೆ ಮಾಡ್ತಾ ಇದ್ದ. ಜಗ್ನಿರೇ ಋತವಸ್ತಸ್ಮಾತ್ ಋತುಭ್ಯೋ ಶಾರ್ಥವಾಭ ವಿಭವನ್ ಋತುರಗ್ನಿಸ್ಮೃತೋ ವಿಪ್ರೈಃ ಋತುಂ ಸಂವತ್ಸರಂ ವಿದುಃ. ಈ ಋತು ಏನಿದೆ, ಆ ಋತು ಅಂದ್ರೆ ಅಗ್ನಿ ಮೊದಲಾದ ದೇವತೆಗಳು. ಈ ಅಗ್ನಿ ಮೊದಲಾದ ದೇವತೆಗಳ ಓಡಾಟದಿಂದ ಜಗತ್ತಿನ ಮೇಲೆ ಏನು ಪರಿಣಾಮ ಆಗತ್ತಲ್ಲ, ಅದನ್ನೇ ಋತು ಅಂತ ಕರೆಯೋದು. ಜಗತ್ತಿನ ಮೇಲೆ ಆಗುವ ಪರಿಣಾಮವನ್ನು ಋತು ಅಂದ್ರೆ, ಕಾಲ ಅಂದ್ರೆ ಏನು? ಪರಿಣಾಮವೇ ಕಾಲ. ಇವನಿಗೆ ಇಷ್ಟು ವಯಸ್ಸಾಯಿತು ಅಂತೀವಲ್ಲ, ಕಾಲ ಏನದು? ಪರಿಣಾಮ. ಇವನು ಯೌವನಕ್ಕೆ ಬಂದ, ಮಧ್ಯ ವಯಸ್ಸಿಗೆ ಬಂದ ಅಂತ ಪರಿಣಾಮ. ಪಿತಾಮಹಸ್ತು ಋತವಃ ಪಿತರೋ ಋತವೋ ಅರ್ಧಮಾತಾ ವಿಜ್ಞೇಯ ಋತುಸೂನವಃ. ಋತುಗಳು ಪಿತೃದೇವತಾಕ ಅಂದ್ರೆ ಋತುಗಳಲ್ಲಿ ಪಿತೃಗಳನ್ನ ಆರಾಧನೆ ಮಾಡಬೇಕು ಅನ್ನೋದನ್ನ ಋತುಗಳೇ ಪಿತೃಗಳು ಅಂದ್ಬಿಡ್ತಾರೆ. ಪಿತೃಗಳಿಂದ ಋತು. ಆಮೇಲೆ ಪಿತಾಮಹಸ್ತು ಋತವಃ ಶಮ ವಾಸಾಬ್ದಸೂನವಃ. ಪಿತಾಮಹ ಯಾರು? ಅವರು ಋತುಗಳೇ. ಅಂದ್ರೆ ಈ ಋತುಗಳಲ್ಲಿಯೇ ಪಿತಾಮಹರ ಆರಾಧನೆಯನ್ನೂ ಮಾಡಬೇಕು. ಪ್ರಪಿತಾಮಹ ಸ್ಮೃತಾ ದೇವಾಹ ಪಂಚಾಬ್ದ ಬ್ರಹ್ಮಣ ಸ್ಮೃತಾಹ. ಪ್ರಪಿತಾಮಹರು ಅಂದರೆ ದೇವತೆಗಳು. ಹೀಗಾಗಿ ಪಿತೃಗಳು, ಪಿತಾಮಹರು, ಪ್ರಪಿತಾಮಹರು. ಇದು ಯಾರಿಗೆ ಹೇಳ್ತಾ ಇರೋದು? ಅವತ್ತಿನ ಕಾಲದ ಚಕ್ರವರ್ತಿಗಳಿಗೆ. ಚಕ್ರವರ್ತಿಗಳಿಗೆ ಪ್ರಪಿತಾಮಹರು ಯಾರು ಅಂದರೆ ಸಾಕ್ಷಾತ್ ದೇವತೆಗಳು. ನಮಗೆ ಹಾಗಿಲ್ಲ, ಇಲ್ಲಿ ಯಾರೋ ಒಬ್ರು ಇರ್ತಾರೆ. ಯಾಕೆಂದ್ರೆ ನಾವು ಕಾಲದಿಂದ ತೀರಾ ಇತ್ತೀಚೆಗಿದ್ದೇವೆ. ಆದ್ದರಿಂದ ನಮಗೆ ಪ್ರಪಿತಾಮಹ ಅಂತ ಆರಾಧನೆ ಆಗೋದು ಬೇರೆ. ನಮ್ಮ ಥರದ್ದೇ ಒಂದು ಜೀವದ ನಾಮ ಪ್ರತೀಕದಲ್ಲಿ ಆ ದೇವತೆಗಳನ್ನು ಆರಾಧನೆ ಮಾಡೋದು. ಅದರಿಂದಾಗಿ ಅವನಿಗೆ ಪ್ರಪಿತಾಮಹರು ಸಾಕ್ಷಾತ್ ದೇವತೆಗಳು. ಗೃಹಸ್ಥಾಯೇತು ಯಜ್ವಾನಃ ಹವಿರ್ಯಜ್ಞಾರ್ಥವಾಶ್ಚಯೇ ಸ್ಮೃತಾ ಬರ್ಹಿಚದಸ್ತೆ ವೈ ಪುರಾಣೇ ನಿಶ್ಚಯಂಗತಾಃ. ಗೃಹಸ್ಥರು ಯಾರು ಯಾರು ಯಜ್ಞ ಮಾಡುವವರು ಅಂತ ಇದ್ದಾರೆ, ಅವರೆಲ್ಲರೂ ಕೂಡ ಪೂಜಿಸಲೇಬೇಕಾದದ್ದು, ಮಾಡಲೇಬೇಕಾದದ್ದು. ಅವರು ಗೃಹ ಮೇಧಿಗಳು. ಮೇಧ ಅಂದ್ರೆ ಯಜ್ಞ. ಗೃಹ ಮೇಧಿಗಳು. ಇದರಲ್ಲಿ ಈ ಋತುಗಳು ಮೊದಲಾದವುಗಳೆಲ್ಲ ಬದಲಾಗಬೇಕಾದ್ರೆ ಒಂದು ಲೆಕ್ಕಾಚಾರ ಇದೆ. ಸಂವತ್ಸರ ಅಂತ, ಪರಿವತ್ಸರ ಅಂತ, ವತ್ಸರ ಅಂತ, ಅನುವತ್ಸರ ಅಂತ, ವತ್ಸರ ಅಂತ. ಇದರಲ್ಲಿ ಸಂವತ್ಸರವನ್ನ ಪ್ರತಿನಿಧಿಸುವ ದೇವತೆ ಯಾರು ಅಂದರೆ ಅಗ್ನಿ. ಸೂರ್ಯನನ್ನ ಪರಿವತ್ಸರದ ದೇವತೆ ಅಂತ ಕರೀತಾರೆ. ಇನ್ನು ಇಡಾವತ್ಸರ ಸೋಮ ಅಂದ್ರೆ ಚಂದ್ರ. ವಾಯುವನ್ನ ಅನುವತ್ಸರ ಅಂತ ಕರೀತಾರೆ. ರುದ್ರನನ್ನ ವತ್ಸರ ಅಂತ ಕರೀತಾರೆ. ಈ ಕಾಲದ ಪ್ರಕಾರ ಈ ಋತು ಅಂತನ್ನುವ ಕಾಲ ಇರುತ್ತಲ್ಲ, ಈ ಋತು ಇಷ್ಟಾದ್ಮೇಲೆ ಒಂದು, ಈ ಋತುಗಳಿಗೆ ಅನುಗುಣವಾಗಿ ಚಂದ್ರ ತನ್ನ ರಸವನ್ನ ಜಗತ್ತಿಗೆ ಸುರಿಸುತ್ತಾನೆ. ಕಾಲೇನ ಅಧಿಷ್ಠಿತಸ್ತೇಷು ಸೋಮಪಾಶ್ಚೋಷ್ಮಪಾಶ್ಚಯೇ ಚಂದ್ರಮಾಸ್ರವತೆ ಸುಧಾಂ. ಕಾಲೇನ ಅಧಿಷ್ಠಿತ. ಈ ಕಾಲಕ್ಕೆ ಅನುಗುಣವಾಗಿ ಋತುವಿಗೆ, ವತ್ಸರಕ್ಕೆ, ಅನುವತ್ಸರ, ಪರಿವತ್ಸರ, ವತ್ಸರ, ಇಡಾವತ್ಸರ ಇವುಗಳಿಗೆ ಅನುಗುಣವಾಗಿ ಪ್ರಕೃತಿಯಿಂದ ತೆಗೆದ ರಸವನ್ನ ಮತ್ತೆ ಇವರಲ್ಲೇ ಹಾಕ್ತಾನೆ. ಏತೆ ಸ್ಮೃತಾ ದೇವಕೃತ್ಯಾಹ ಸೋಮಪಾಶ್ಚೋಷ್ಮಪಾಶ್ಚಯೇ. ಅದನ್ನ ಕಾಲ ಕಾಲಕ್ಕೆ ಪ್ರಜೆಗಳಿಗೆ ಕೊಡುವವರು ಈ ಸೋಮಪರು ಮತ್ತೆ ಪಿತೃಪರು. ಸೋಮಪರು, ಆಮೇಲೆ ಊಷ್ಮಪರು, ಬರ್ಹಿಷದರು ಅಂತನ್ನುವ ಪಿತೃದೇವತೆಗಳು. ಅದರಿಂದಾಗಿ ನಾವು ಪಿತೃದೇವತೆಗಳ ಆರಾಧನೆ ಮಾಡಬೇಕು. ನಮಗೆ ಸಲ್ಲಬೇಕಾದದ್ದು ಸಲ್ಲಬೇಕು. ತತಸ್ವಧಾಭೃತಂ ತದ್ವೈ ಪಿತॄಣಾಂ ಸೋಮಪಾಯಿನಾಂ ಏತತ್ತದಮೃತಂ ಸೋಮಂ ಅವಾಪ ಮಧುಚೈವ ಹೀ. ತತಃ ಪೀತಸುಧಂ ಸೋಮಂ
ಸೂರ್ಯೋಸೌ ಏಕರಶ್ಮಿನ ಆಪ್ಯಾಯತೆ ಸುಷುಮ್ನೇನ ಸೋಮಂ ವೈ ಸೋಮಪಾಯಿನಾಂ. ಈ ತರಹ ದೇವತೆಗಳಿಂದ, ಗೋವುಗಳಿಂದ, ದಿಗಭಿಮಾನಿಗಳಿಂದ ಪಡೆದ ರಸವನ್ನ ಸೋಮ ಏನ್ ಮಾಡ್ತಾನೆ, ಪಿತೃಗಳಲ್ಲೇ ಮೊದಲಾದವರಲ್ಲಿ ಹಂಚುತ್ತಾನೆ. ಆ ಪಿತೃದೇವತೆಗಳ ಆರಾಧನೆಯಿಂದ ಜನರು ಪಡಿತಾರೆ. ಆಪ್ಯಾಯತೆ ಸುಷುಮ್ನೇನ ಸೋಮಂ ವೈ ಸೋಮಪಾಯಿನಾಂ. ಇದು ಈ ಪ್ರಕೃತಿಯಿಂದ ಚಂದ್ರ ಏನು ಪಡಿತಾನಲ್ಲ, ಆ ನಾಡಿಯನ್ನ ನಾಡಿಕಾ ಅಂತ ಕರೀತಾರೆ, ಅದನ್ನು ಸುಷುಮ್ನ ಅಂತ ಕರೀತಾರೆ. ಇದನ್ನ ಮಧುವಿದ್ಯೆಯಲ್ಲಿ ಹೇಳ್ತಾರೆ. ಮಧುವಿದ್ಯೆ ಅಂತ ಹೇಳಿ ಉಪನಿಷತ್ತಿನಲ್ಲಿ ಒಂದು ವಿದ್ಯೆ ಇದೆ. ಅಸೌವಾ ಆದಿತ್ಯೋ ದೇವ ಮಧು ಅಂತ ಶುರು ಆಗತ್ತೆ. ಸೂರ್ಯ ಪ್ರಕೃತಿಯಿಂದ ಯಾವ ರೀತಿ ಶಕ್ತಿಯನ್ನ ಸ್ವೀಕರಿಸಿ ಉಳಿದ ಶಕ್ತಿ ಕೇಂದ್ರಗಳಿಗೆ ಹಂಚುತ್ತಾನೆ ಅನ್ನೋದೇ ವಿಚಾರ. ಈ ದೇವತೆಗಳು, ಗೋವುಗಳು ಇವರೆಲ್ಲರೂ ಕೂಡ ಚಂದ್ರನಿಗೆ ಸೋಮವನ್ನ, ಅಂದರೆ ಜಗತ್ತಿಗೆ ಬೇಕಾದ ಜೀವರಸವನ್ನ ಕೊಡೋದು ಆ ನಾಡಿಕೆ ಏನಿದೆ ಅದಕ್ಕೂ ಸುಷುಮ್ನ ಅಂತಾರೆ. ಶರೀರದ ಒಳಗಡೆ ಇರುವ ಒಂದು ವಿಶಿಷ್ಟವಾದ ನಾಡಿಗೂ ಸುಷುಮ್ನ ಅಂತಾರೆ. ಏವಂ ಆಪ್ಯಾಯಿತ ಸೋಮಃ ಶುಕ್ಲಪಕ್ಷೇಪ್ಯಃ ಕ್ರಮಾತ್ ದೇವೈ ಪೀತಸುಧಂ ಸೋಮಂ ಪುರಾ ಪಶ್ಚಾತ್ ಪಿಬೇದ್ ರವಿಹಿ. ಆಮೇಲೆ ಸೂರ್ಯನೂ ಕೂಡ ಇದೇ ಸೋಮವನ್ನು ಸ್ವೀಕರಿಸುತ್ತಾನೆ. ಅದನ್ನ ತನ್ನ ಬಿಸಿಲಿನ ಮೂಲಕ, ತನ್ನ ಬೆಂಕಿ ಕದಿರಿನ ಮೂಲಕ ಜನರಿಗೆ ಹಂಚುತ್ತಾನೆ. ಆಪ್ಯಾಯಯತ್ ಸುಷುಮ್ನೇನ ಭಾಗಂ ಭಾಗಮಃ ಕ್ರಮಾತ್. ಆ ಹಂಚುವಿಕೆಯಲ್ಲಿಯೂ ಈ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ ಅಂತನ್ನುವ ಒಂದು ಪ್ರಭೇದ, ಇವನು ತುಂಬುತ್ತಾನೆ, ಸೂರ್ಯನು ತುಂಬುತ್ತಾನೆ. ಕ್ರಮೇಣ ತುಂಬುತ್ತಾ ಬರ್ತಾರೆ, ಕ್ರಮೇಣ ಸೆಳಿತಾರೆ. ಇದನ್ನ ಷಟ್ಪ್ರಶ್ನೋಪನಿಷತ್ತನ್ನು ನೋಡಿದ್ರೆ ಅರ್ಥ ಆಗುವ ಸಂಗತಿ ಒಂದಿದೆ. ಷಟ್ಪ್ರಶ್ನೋಪನಿಷತ್ತನ್ನು ನೋಡಿದ್ರೆ ಅರ್ಥ ಆಗುವ ಒಂದು ಸಂಗತಿ ಇದೆ. ಏನು ಅಂದ್ರೆ, ಸೂರ್ಯನಲ್ಲಿ ಮುಖ್ಯ ಪ್ರಾಣ ಇದ್ದಾನೆ, ಚಂದ್ರನಲ್ಲಿ ಭಾರತಿ ಇದ್ದಾಳೆ. ಅವರಿಬ್ಬರ ಶಕ್ತಿ ಪ್ರವಾಹ ಈ ಎಲ್ಲ ದಿಗಭಿಮಾನಿಗಳಲ್ಲಿ ಸಂಚಯ ಆಗತ್ತೆ. ಅದು ವಾತಾವರಣದಲ್ಲಿ ಹರಿಲಿಕ್ಕೆ ಶುರು ಆಗತ್ತೆ. ವಾತಾವರಣದಲ್ಲಿ ಹರಿಯುವ ಆ ಶಕ್ತಿ ಆಹಾರದ ಮೂಲಕ, ಧಾನ್ಯದ ಮೂಲಕ ಮತ್ತೆ ನಮಗೆ ಬರುತ್ತೆ. ಅದನ್ನ ನಾವು ಆಹಾರದ ಮೂಲಕ ತೆಗೆದುಕೊಂಡು ಮತ್ತೆ ಸೃಷ್ಟಿ ಮಾಡ್ತೇವೆ. ಈ ರೀತಿ ಸೃಷ್ಟಿಯಲ್ಲಿ ಆ ಪಾತ್ರ ಇದೆ. ಆದ್ದರಿಂದ ಸಮಿದ್ಭಿರೇವಂ ಸೋಮಸ್ಯ ಪಕ್ಷಯೋ ಶುಕ್ಲ ಪಕ್ಷಯೋ ಕೃಷ್ಣಯೋ ಇತ್ಯೇಷ ಪಿತೃಮಾನ್ ಸೋಮಃ ಸ್ಮೃತಸ್ತದ್ವಸುಧಾತ್ಮಕಃ. ಈ ರೀತಿ ಸೋಮನನ್ನ ಪಿತೃಮಾನ್ ಅಂತ ಕರೀತಾರೆ. ಅವನು ಪಿತೃಗಳಿಗೂ ಒಡೆಯ. ಅವನೇ ನೀರು ಮೊದಲಾದವುಗಳಿಂದ ಸ್ವೀಕರಿಸಿ ಕೊಡೋದು. ಆದ್ದರಿಂದ ಪಿತೃಗಳನ್ನ ಸೋಮಪರು ಅಂತ ಕರೀತಾರೆ. ಸೋಮವನ್ನೇ ಕುಡಿತಾರೆ, ಚಂದ್ರನನ್ನೇ ಕುಡಿತಾರೆ ಅಂತ. ಅಂದ್ರೆ ಚಂದ್ರನ ಶಕ್ತಿಯನ್ನ ತೆಗೆದುಕೊಂಡು ಕೊಡ್ತಾರೆ. ಇದು ಒಂದು ಅರ್ಥ ಇದೆ. ಅತಃ ಪರಂ ಪ್ರವಕ್ಷ್ಯಾಮಿ ಪರ್ವಣಾಂ ಸಂಧಯಶ್ಚಯಾಃ ಯಥಾ ಗ್ರಥ್ನಂತಿ ಪರ್ವಾಣಿ ಆವೃತ್ತಾದಿಕ್ಷು ವೇಣುವತ್. ವರ್ಷ, ತಿಂಗಳು, ಪಕ್ಷ, ಅದು ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಇವುಗಳನ್ನ ಚಂದ್ರನನ್ನ ಇಟ್ಟುಕೊಂಡು ಮಾಡೋದು ಸುಲಭ. ಸೂರ್ಯನನ್ನ ಇಟ್ಟುಕೊಂಡು ಮಾಡೋದು ಕಷ್ಟ. ಯಾಕೆಂದ್ರೆ ಯಜ್ಞ ಮಾಡಬೇಕಾದ್ರೆ ಇಂತಿಂತ ಗಿಡದ
ಚಿಗುರು ಬೇಕು, ಇಂತಿಂಥ ಹಣ್ಣುಗಳು ಬೇಕು ಅಂತೆಲ್ಲ ಇರುತ್ತೆ. ಅದನ್ನ ನಿಯಂತ್ರಣ ಮಾಡೋದು ಚಂದ್ರ. ಆ ಚಂದ್ರನ ಋತುಗಳಿಗೆ ಅನುಗುಣವಾಗಿ ಚಂದ್ರನಿಂದ ಮೂಡುವ ಹಣ್ಣುಗಳ ಮೇಲೆ, ಧಾನ್ಯಗಳ ಮೇಲೆ ನಮ್ಮ ಯಜ್ಞಕ್ರಿಯೆ ಪ್ರವೃತ್ತವಾಗಿರೋದು. ಇವಾಗ ಆಗ್ರಹಾಯಣ ಅಂತ ಕರೀತಾರೆ. ಆಗ್ರಹಾಯಣ ಅಂದ್ರೆ ಏನು? ಆಗ ತಾನೇ ಹೊಸ ಬೆಳೆ ಬಂದಿರುತ್ತೆ, ಹೊಸ ಬೆಳೆಯನ್ನ ದೇವರಿಗೆ ಅರ್ಪಿಸುವ ಕಾಲವನ್ನ ಆಗ್ರಹಾಯಣ ಅಂತ ಕರೀತಾರೆ. ಅದು ಒಬ್ಬ ಯಜ್ಞ ಮಾಡುವವನು ಇದನ್ನ ಮಾಡಲೇಬೇಕು. ಅದರಿಂದಾಗಿ ಚಾಂದ್ರಮಾನಕ್ಕೆ ಮಹತ್ವ ಅಂದ್ರು. ಯಜ್ಞ ಶುರು ಮಾಡಬೇಕಾದ್ರೆ ಕಾಲ ಗೊತ್ತಾಗೋದು ಚಂದ್ರನಿಂದಲೇ ವಿನಃ ಸೂರ್ಯನಿಂದ ಅಲ್ಲ. ಸೂರ್ಯನಲ್ಲಿ ಏನು ವ್ಯತ್ಯಾಸಗಳಾಗತ್ತೆ ಗೊತ್ತೇ ಆಗಲ್ಲ ನಮಗೆ. ಚಂದ್ರನಲ್ಲಿ ಕಣ್ಣಿಗೆ ಕಾಣುತ್ತೆ. ಓ ಕೃಷ್ಣ ಪಕ್ಷ ಆಯಿತು, ಓ ಶುಕ್ಲ ಪಕ್ಷ ಆಯಿತು ಅಂತ ಗೊತ್ತಾಗತ್ತೆ. ಅದರಿಂದಾಗಿ ಅದನ್ನ ಕಾಲ ಅಂದ್ರು. ಹಾಗಂದ ಮಾತ್ರಕ್ಕೆ ಇದು ಸೌರಮಾನವನ್ನ ಅನುಸರಿಸಬಾರದು ಅಂತ ಅರ್ಥ ಅಲ್ಲ. ಶಾಸ್ತ್ರ ಎರಡೂ ಸಮ. ಶಾಸ್ತ್ರ ಯಾವುದು ಶಾಸ್ತ್ರ ಇದರಲ್ಲಿ ನೀವು ಚಾಂದ್ರಮಾನವನ್ನು ಅನುಸರಿಸಿ ಅಂತ ಹೇಳಿದ್ಯೋ ಅದರಲ್ಲಿ ಚಾಂದ್ರಮಾನವನ್ನು ಅನುಸರಿಸಬೇಕು. ಯಾವುದಕ್ಕೆ ಸೌರಮಾನವನ್ನು ಅನುಸರಿಸಿ ಅಂತ ಹೇಳುತ್ತೋ ಅದಕ್ಕೆ ಸೌರಮಾನ ಅನುಸರಿಸಬೇಕು. ಇವಾಗ ಧನುರಾಶಿ ಆಚರಣೆ, ಧನುರ್ಮಾಸದ ಆಚರಣೆಯನ್ನು ನೀವು ಇದರಲ್ಲಿ ಮಾಡ್ಲಿಕ್ಕಾಗತ್ತಾ? ಚಾಂದ್ರಮಾನದಲ್ಲಿ ಮಾಡ್ಲಿಕ್ಕಾಗತ್ತಾ? ಹಾಗೆ ಆದ್ದರಿಂದ ಇಲ್ಲಿ ಹೇಳ್ತಾ ಇರೋದು ಚಂದ್ರನನ್ನೇ ಪ್ರಧಾನವಾಗಿಟ್ಟುಕೊಳ್ಳೋದು. ಯಾಕೆಂದ್ರೆ ಗೊತ್ತಾಗತ್ತೆ ಅಂತ. ಈ ಕಾಲಸಂಧಿ ಮೊದಲಾದವುಗಳನ್ನು ತಿಳ್ಕೊಳ್ಬೇಕು. ಪ್ರತಿಪತ್ತಿನ ಸಾಯಂಕಾಲದಲ್ಲಿ ಅನುಮತಿ ಅನ್ನುವ ಯೋಗ ಇದ್ರೆ ಅದನ್ನ ಮುಂದೆ ಅದು ರಾಕ ಆಗಿ ಬರುತ್ತೆ ಅಂತ ಅರ್ಥ. ಶುಕ್ಲ ಪಕ್ಷದಲ್ಲಿ ಅನುಮತಿ ರಾಕ. ಇನ್ನು ಪ್ರಕೃತಿ ಕೃಷ್ಣ ಪಕ್ಷಸ್ಯ ಕಾಲೇ ಅತೀತೆ ಅಪರಾಹ್ನಿಕೆ. ಕೃಷ್ಣ ಪಕ್ಷದ ಪ್ರಕೃತಿ ಹೇಗೆ ಗೊತ್ತಾಗತ್ತೆ ಅಂತಂದ್ರೆ ರಾತ್ರಿ ಆಗ್ತಿದ್ದ ಹಾಗೆ ಗೊತ್ತಾಗತ್ತೆ. ಕೃಷ್ಣ ಪಕ್ಷದ ಪ್ರವೃತ್ತಿ ಗೊತ್ತಾಗೋದು ರಾತ್ರಿ ಆದಾಗ. ಬೆಳಗ್ಗೆ ಎಲ್ಲ ಸೇಮ್. ನಿಮ್ಗೆ ಬೆಳದಿಂಗಳು ಇದು ಶುಕ್ಲ ಪಕ್ಷವೂ ಗೊತ್ತಾಗಲ್ಲ, ಕೃಷ್ಣ ಪಕ್ಷವೂ ಗೊತ್ತಾಗಲ್ಲ. ಅದಕ್ಕೆ ಚಂದ್ರನನ್ನೇ ಕೇಂದ್ರವಾಗಿ ಇರಿಸಿಕೊಳ್ಳೋದು. ವ್ಯತಿಪಾತೆ ಸ್ಥಿತೇ ಸೂರ್ಯೇ ಲೇಖಾದುರ್ಧ್ವಂ ಯುಗಾಂತರಂ. ಇನ್ನು ವ್ಯತಿಪಾತ ಮೊದಲಾದವುಗಳೆಲ್ಲ ತೀರ್ಮಾನ ಆಗೋದು ಸೂರ್ಯನ ಗತಿಯ ಮೇಲೆ. ನೀವು ವ್ಯತಿಪಾತ, ಧನುರ್ವ್ಯತಿಪಾತ ಅಂತೇನು ಕರೀತಾರೆ, ಆ ಧನುರ್ಮಾಸದವನ್ನ ಇಟ್ಟುಕೊಂಡು ನೀವು ಗಣನೆ ಮಾಡಬೇಕಾದ್ರೆ ಸೂರ್ಯ ಬೇಕು. ವ್ಯತಿಪಾತ ಅಂದ್ರೆ ಯುಗಾಂತರೋದಿತೆ ಚೈವ ಚಾಂದ್ರೇ ಲೋಕೋ ಪರಿಸ್ಥಿತೆ ವ್ಯತಿಪಾತೆ ಸ್ಥಿತೆ ಸೂರ್ಯೇ ಲೇಖಾದೂರ್ಧ್ವಂ ಯುಗಾಂತರಂ ಅಂತ. ಈ ಭೂಮಧ್ಯ ರೇಖೆಯ ಎಕ್ಸ್ಟ್ರೀಮ್ ರೈಟಿಗಿದ್ರೆ ಅದು ವ್ಯತಿಪಾತ, ಹಾಗೆ ಎಕ್ಸ್ಟ್ರೀಮ್ ಲೆಫ್ಟ್ಗಿದ್ರು ಕೂಡ ಅದು ಉತ್ತರಾಯಣ ಮತ್ತೆ ದಕ್ಷಿಣಾಯನದಲ್ಲಿ ಇನ್ನು ಎಕ್ಸ್ಟ್ರೀಮ್ ರೈಟ್ಗಿದ್ರೆ ಅಥವಾ ಎಕ್ಸ್ಟ್ರೀಮ್ ಲೆಫ್ಟ್ಗಿದ್ರೆ ಅದನ್ನ ವ್ಯತಿಪಾತ ಅಂತ ಕರೀತಾರೆ ಅಂತ ಪುರಾಣದೊಂದು ನಿರ್ವಚನ. ಜ್ಯೋತಿಷ್ ಶಾಸ್ತ್ರದ ನನಗೆ ಗೊತ್ತಿಲ್ಲ, ಪುರಾಣದೊಂದು ನಿರ್ವಚನ. ಸಚೈವ ಸತ್ಕ್ರಿಯಾ ಕಾಲ ಷಷ್ಠ ಕಾಲೋ ವಿಧೀಯತೆ. ಇದೇ ಅತ್ಯಂತ ಪ್ರಶಸ್ತವಾದ ಕಾಲ ವ್ಯತಿಪಾತ. ಅದರಿಂದಾಗಿ ವ್ಯತಿಪಾತದಲ್ಲಿಯೂ ಶ್ರಾದ್ದ ಮಾಡಬೇಕು ಅಂತ ಹೇಳ್ತಾರೆ. ತಸ್ಮಾದ್ ಅನುಮತಿರ್ನಾಮ ಪೂರ್ಣತ್ವಾತ್ ಪೂರ್ಣಿಮಾ ಸ್ಮೃತ. ಈ ವ್ಯತಿಪಾತ ಏನು ಯಾವ ಶುಕ್ಲ ಪಕ್ಷದಲ್ಲಿ ಶುರು ಆಗತ್ತಲ್ಲ ಅದನ್ನ ಅನುಮತಿ ಅಂತ ಕರೀತಾರೆ. ಯಾಕೆ ಅನುಮತಿ ಅಂತ ಕರೀತಾರೆ? ದೇವತೆಗಳ ವಿಶೇಷ ಅನುಜ್ಞೆ ಇರುತ್ತೆ ಸಜ್ಜನರ ಕ್ರಿಯೆ ಮಾಡಲಿಕ್ಕೆ, ಒಳ್ಳೆ ಕ್ರಿಯೆ ಮಾಡಲಿಕ್ಕೆ. ಅನ್ಯೋನ್ಯಂ ಚಂದ್ರ ಸೂರ್ಯೌಚು ದರ್ಶನಾತ್ ದರ್ಶ ಉಚ್ಯತೆ. ಸೂರ್ಯ ಹಾಗೂ ಚಂದ್ರ ಸಮಾನ ಬಿಂದುವಿನಲ್ಲಿ ಬಂದಾಗ, ಒಂದು ಚೂರು ಆಚೆ ಈಚೆ ಇರದಾದಾಗ
ಅದನ್ನ ದರ್ಶ ಅಂತ ಕರೀತಾರೆ. ಯಾಕೆಂದ್ರೆ ಸಮಾನವಾಗಿ ನಿಂತು ಒಬ್ಬರನ್ನೊಬ್ಬರು ಸಮಾನ ಸ್ಥಿತಿಯಲ್ಲಿ ನೋಡಬಲ್ಲರು ಅನ್ನುವ ಕಾರಣದಿಂದ. ಏಕಾ ಪಂಚದಶಿ ರಾತ್ರಿ ಅಮಾವಾಸ್ಯಾ ತತಸ್ಮೃತ ಅನ್ಯೋನ್ಯೌ ಚಂದ್ರ ಸೂರ್ಯೌತು ದ್ವೌ ದ್ವೌ ಲವೌ ಅಮಾವಾಸ್ಯಾಂ ಸಕಾಲ ಪರ್ವಸಂಧಿಷೂ. ಈ ಪರ್ವಕಾಲ ಎರಡು ಲವಕಾಲನೂ ಇರಬಹುದು, ಮುಹೂರ್ತ ಕಾಲವೂ ಇರಬಹುದು. ಆದರೆ ಅವತ್ತು ಇಡೀ ಈ ಪುಣ್ಯಕಾಲವನ್ನ ಆಚರಣೆ ಮಾಡಬೇಕು. ದೃಷ್ಟಚಂದ್ರಾತ್ವಮಾವಾಸ್ಯ ಮಧ್ಯಾಹ್ನ ಪ್ರಭೃತಿಹ ವೈ ದಿವಾತದುರ್ಧ್ವಂ ರಾತ್ರ್ಯಾಂತು ಸೂರ್ಯೇ ಪ್ರಾಪ್ತೇತು ಚಂದ್ರಮಾಹ. ಯಾವ ಬೆಳಗ್ಗೆ ಚಂದ್ರ ಇದ್ದಾಗ ಸೂರ್ಯ ಇದ್ದಾಗ ಚಂದ್ರನ ಬಿಂಬವೂ ಜ್ಯೋತಿಷ್ಕರಿಗೆ ಕಾಣುತ್ತೋ ಅದನ್ನು ಅಮಾವಾಸ್ಯ ಅಂತ ಕರೀತಾರೆ. ಜ್ಯೋತಿಷ್ಕರು ಅಲ್ಲೇ ಗಮನವನ್ನ ಕೀಲಿಸಿದಾಗ ಕಾಣೋದು. ಚಂದ್ರನ ಬಿಂಬ ಪೇಲವವಾಗಿರಬಹುದು, ಏನು ತುಂಬದೇ ಇರಬಹುದು, ಕಾಣುತ್ತೆ. ರಾತ್ರಿ ಕತ್ತಲು, ಅದು ಕಾಣಲ್ಲ. ಬೆಳಗ್ಗೆ ಕಾಣಬಲ್ಲವರಾಗಿದ್ರೆ ಆ ದರ್ಶದ ಸಮಯದಲ್ಲಿ ಆಹುತಿ ಪ್ರಶಸ್ತ. ಸೂರ್ಯ ಚಂದ್ರರ ಬಿಂಬ ಎದುರಾಬದುರು ಇದ್ದದ್ದನ್ನ ಏನು ಲೆಕ್ಕದಿಂದ ಇಲ್ಲಿ ಗುರುತಿಸಿ, ಅಥವಾ ನೀವು ಖಗೋಳವನ್ನು ನೋಡಿ ನೋಡಿ ಅಭ್ಯಾಸ ಆಗಿ ನೋಡಿದ ಕೂಡಲೇ ಇದು ಸರಿಯಾದ ಸಮಯ ಹಾಕ್ತೇನೆ ಅಂತ ಹೇಳಿ, ಇದು ಆಹುತಿಗೆ ಪ್ರಶಸ್ತವಾದ ಕಾಲ. ಈ ರೀತಿ ಈ ಅಮಾವಾಸ್ಯೆಯನ್ನ ಪಾರ್ವಣ ಅಂತ ಕರೀತಾರೆ. ಪರ್ವ ಅಂದ್ರೆ ಈ ಸಂಧಿಗೆ ಸಂಬಂಧಪಟ್ಟ, ಸಂಧಿ ಅಂದ್ರೆ ಭೇಟಿ, ಸಂಧಿಗೆ. ಅದಕ್ಕೆ ಅಮಾವಾಸ್ಯೆಯಲ್ಲಿ ಮಾಡೋದನ್ನ ಪಾರ್ವಣ ಶ್ರಾದ್ದ ಅಂತ ಕರೀತಾರೆ. ಈ ರೀತಿ ಪ್ರತಿಪತ್ತು ಮೊದಲಾದವುಗಳಿಂದ ಹಿಡಿದು ಇಡೀ ಎರಡೂ ಪಕ್ಷಗಳಲ್ಲಿ ಏನು ಕಾಲ ಇದೆ ಅದು ಶುಭ ಕಾಲವೇ. ದೇವತೆಗಳು ಪಿತೃಗಳು ಪ್ರಸನ್ನರಾಗಿ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಬ್ರಹ್ಮಚರ್ಯೇಣ ತಪಸಾ ಯಜ್ಞೇನ ಪ್ರಜಯಾ ಭುವಿ ಶ್ರಾದ್ದೇನ ವಿದ್ಯೆಯಾ ಚೈವ ಚಾನ್ಯದಾನೇನ ಸಪ್ತಧಾ. 7 ರೀತಿಯಾಗಿ ಆಸಕ್ತರಾಗಿರ್ಬೇಕಂತೆ. ಒಂದು ಬ್ರಹ್ಮಚರ್ಯ, ಗೃಹಸ್ಥರಾಗಿದ್ರೆ ಅವರ ಹೆಂಡತಿಯಲ್ಲಿ ಮಾತ್ರ ಸಂಪರ್ಕ ಇಟ್ಕೊಂಡಿದ್ರು ಬ್ರಹ್ಮಚರ್ಯ. ಇನ್ನು ಸನ್ಯಾಸಿಗಳದ್ದು ಮತ್ತೆ ಬೇರೆಯವರದ್ದು ಬ್ರಹ್ಮಚರ್ಯ ಅಂದ್ರೆ ಗೊತ್ತೇ ಇದೆ ನಿಮಗೆ. ಬ್ರಹ್ಮಚರ್ಯ ತಪಸ್ಸಿನಿಂದ. ಇನ್ನು ಯಜ್ಞೇನ ದೇವರ ಬೇರೆ ಬೇರೆ ರೀತಿಯ ಪೂಜೆ, ಪ್ರಜಯ ಒಳ್ಳೆ ಸಂತತಿಯನ್ನ ಕೊಡೋದು, ಶ್ರಾದ್ದೇನ ಶ್ರದ್ಧೆಯಿಂದ ಪಿತೃದೇವತೆಗಳಿಗೆ ಪೂಜೆಯ ಅರ್ಪಣೆ, ಅದು ಶ್ರಾದ್ದೇನ, ವಿದ್ಯೆಯ ಅಧ್ಯಯನ, ಅನ್ನದಾನೇನ. ಈ ರೀತಿಯಾಗಿ 7 ರೀತಿ ದೇಹಪಾತನ ಆಗುವವರೆಗೂ ಈ 7 ರೀತಿ ಬದುಕಬೇಕಂತೆ. ಶ್ರಾದ್ದೇನ ಕರ್ಮಸ್ವೇತೇಷು ಯೇ ಸಕ್ತಾಃ ವರ್ತಂತ್ಯ ದೇಹಪಾತನಾತ್. ಯಾರು ಈ ರೀತಿ ದೇಹ ಬೀಳುವವರೆಗೆ ಹೀಗೆ ಮಾಡ್ತಾರೆ, ಸ್ವರ್ಗತಾದಿ ವಿದೇವಂತೆ ಪಿತೃಮಂತ ಉಪಾಸತೆ, ಇವರನ್ನ ಪಿತೃಮಾಂತರು ಅಂತ ಕರೀತಾರೆ. ಪಿತೃಗಳನ್ನ ಆರಾಧನೆ ಮಾಡ್ತಾ ಅವರನ್ನೇ ಹೊಂದಿದವರು. ಆದ್ದರಿಂದಾಗಿ ಪಿತೃಮಂತಹ ಉಪಾಸತೆ. ಈ ರೀತಿ ಪ್ರಜಾವತಾಂ ಪ್ರಸಿದ್ಧೈಷ ಉಕ್ತ ಶ್ರಾದ್ದಕೃತಾಂಚ ವೈ ತೇಷಾಂ ನಿವಾಪೇ ದತ್ತಂ ಹಿ ತತ್ಕುಲೀನೈಸ್ತು ಬಾಂಧವೈಃ ಮಾಸಶ್ರಾದ್ದಂ ಹಿ ಭುಂಜಾನಾಃ ತೇ ಅತ್ಯೇತೇ ಸೌಮಲೌಕಿಕಾಃ. ಅವರ ನಿವಾಪ ಅಂತಂದ್ರೆ ತರ್ಪಣ ಕ್ರಿಯೆ. ಅವರು ಪಿತೃಗಳ ಮೇಲೆ ಮಾಡಿದ ಶ್ರದ್ಧೆಯಿಂದ ಮಾಡುವ ತರ್ಪಣ ಏನಿದೆ ಅದು ಎಲ್ಲರಿಗೂ ಸಂತೋಷ ಪಡಿಸುತ್ತೆ. ಹತ್ತಿರ ಇದ್ದವರಿಗೆ, ಹತ್ತಿರ ಬಂದವರಿಗೆ,
ಅವರನ್ನ ಜೀವಿತ ಕಾಲದಲ್ಲಿ ಸೇರಿದವರಿಗೆ ಎಲ್ಲರಿಗೂ ಸಂತೋಷ ಉಂಟಾಗುತ್ತೆ. ಒಬ್ಬ ಎಲ್ಲರಿಗೂ ಬೇಕಾದವನ ಹಾಗೆ ಇವರ ಪರಿಭಾಷೆಯಲ್ಲಿ ಮಾನವೀಯತೆಯ ಮಹಾಪೂರ ಇರುವವನು ಏನ್ ಮಾಡಬೇಕು? ದೇವರನ್ನ ಪ್ರಾರ್ಥನೆ ಮಾಡ್ತಾ ಆಸ್ತಿಕನಾಗಿ ಅತಿಥಿ ಯಜ್ಞವನ್ನು ಮಾಡ್ತಾ ಇದ್ದರೆ, ಮತ್ತೆ ಉಳಿದದ್ದೆಲ್ಲವನ್ನ ಪಂಚಯಜ್ಞಗಳು ಅಂತೇನು ಹೇಳ್ತಾರೆ ಅದನ್ನು ಮಾಡ್ತಾ ಇದ್ರೆ ಸಾಕು. ಅವನ ಜೀವಿತ ಕಾಲದಲ್ಲಿ ಅವನನ್ನು ಸೇರಿದವರಿಗೆ ಮತ್ತೆಯೂ ಖುಷಿಯಾಗತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಶ್ರಾದ್ದ ಅನ್ನೋದು ಮಾನವ ಪ್ರೀತಿಯನ್ನು ಪ್ರಚೋದನೆ ಮಾಡುವಂಥದ್ದು. ಶ್ರಾದ್ದ ಕಾಲದಲ್ಲಿ ಏನು ಹೇಳ್ತಾರೆ? ಅಗ್ನಿದಗ್ಧಾಹ ಅನಗ್ನಿದಗ್ಧಾಹ ಏಪಿ ಜಾತಾಹ ಕುಲೆ ಮಮ ತಿರ್ಯಜ್ಞೋನಿಷು ವರ್ತಂತೆ ನರಕಂಚಗತ ಅಪಿ. ಯಾರು ನನಗೆ ಗೊತ್ತಿಲ್ಲದೆ ಇದ್ದವರು, ಗೊತ್ತಿರುವವರು ಎಲ್ಲರೂ ಕೂಡ ಅವರು ಮೃಗಗಳಾಗಿರಲಿ, ಈಗ ನರಕಕ್ಕೆ ಹೋಗಿರಲಿ, ಯಾರೇ ಆದರೂ ಕೂಡ ಇದರಿಂದ ತೃಪ್ತರಾಗಲಿ ಅಂತ. ಇಲ್ಲದೇ ಇರೋವ್ರ ಬಗ್ಗೆ ಯೋಚನೆ ಮಾಡುವವರು ಇರುವವರ ಬಗ್ಗೆ ಕಟುವಾಗಲಿಕ್ಕೆ ಹೇಗೆ ಸಾಧ್ಯ? ಹಾಗಂತ ದೇವರನ್ನ ಧಿಕ್ಕರಿಸಲ್ಲ. ನಾವು ದೇವರನ್ನ ಪ್ರೀತಿಸುವಾಗ ಮನುಷ್ಯರನ್ನ ದ್ವೇಷಿಸಬೇಕು ಅಂತ ಹೇಳಲಿಲ್ಲ. ಕೆಲವರು ಮಡಿ ಎನ್ನುವ ಉದ್ದೇಶದಿಂದ ಮುಟ್ಕೊಳ್ಳದೇ ಇರ್ಬೋದು ಬ್ರಾಹ್ಮಣರು, ಆದರೆ ಯಾವ ಜನಾಂಗವನ್ನು ನಾಶ ಮಾಡಿಲ್ಲ. ಆದ್ದರಿಂದ ಊಟಕ್ಕೆ ಈಗ ಹಾಕಿಲ್ಲ ಅಂತ ಹೇಳ್ಬೋದು, ಆದರೆ ಹಾಕಿದ್ದೀವಿ. ಇದನ್ನ ಎಲ್ಲರೂ ಒಪ್ತಾರೆ, ಒಳಗಡೆಯಿಂದ ಹೊರಗಡೆಯಿಂದ ಹೇಳಲ್ಲ. ಈ ಹಿನ್ನೆಲೆಯಲ್ಲಿ ಅವರು ದೇಹಪಾತನ ಆದಮೇಲೂ ಕೂಡ, ಅವರು ದೇಹಪಾತನ ಆದಮೇಲೂ ಸಂತೋಷ ಇರುತ್ತೆ. ಆ ಒಂದು ಪುಣ್ಯ ಪುರುಷರ ಒಂದು ಸಮಾಗಮ ಆಗಿರುತ್ತೆ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋ ವಾತ್ಯೇವಂ ಪುಣ್ಯಸ್ಯ ಕರ್ಮಣಃ ಅಂತ ಹೇಳಿ ತೈತ್ತಿರಿಯ ಅರಣ್ಯಕ. ಚೆನ್ನಾಗಿ ಹೂತಳದ ಮರದ ಕಂಪು ದೂರದವರೆಗೂ ಪಸರಿಸುವ ಹಾಗೆ ಒಬ್ಬ ಸತ್ಪುರುಷನನ್ನು ನೋಡಿದ, ಸತ್ಪುರುಷನ ಸಂಪರ್ಕ ಮಾಡಿದ ಆನಂದ ದೀರ್ಘಕಾಲದವರೆಗೂ ಇರುತ್ತೆ ಅಂತಾರೆ. ಹೀಗಾಗಿ ಇದು ಯಾವುದು ಮಾನವೀಯತೆಗೆ ವಿರೋಧವಲ್ಲ, ಮಾನವೀಯತಾ ವಿರೋಧಿ ಅಲ್ಲವೇ ಅಲ್ಲ, ಇನ್ಹ್ಯೂಮನ್ ಅಲ್ಲ ಅಂತ ಹೇಳಬೇಕು. ಆದ್ದರಿಂದ ಪ್ರಜಾವತಾಂ ಪ್ರಸಿದ್ಧೈಷ ಉಕ್ತ ಶ್ರಾದ್ದ ಕೃತಾಂಚವೈ, ಇದು ಒಳ್ಳೆ ಮಕ್ಕಳನ್ನು ಹೊಂದಿರುವವರಿಗೆ ಇದು ಪ್ರಸಿದ್ಧ. ಇಲ್ಲ ನಮಗೆ ಮಕ್ಕಳಿಲ್ಲ, ಅಥವಾ ಏನು ಊರ್ಧ್ವರೇ ತಸ್ಕರಾಗಿರ್ತಾರೆ, ಶ್ರಾದ್ದ ಕರ್ತೃಗಳಾದರೂ ಕೂಡ ಅವರಿಗೆ ಪ್ರಸಿದ್ಧ, ಅಂದ್ರೆ ಅವರ ಅನುಭವಕ್ಕೆ ಬರುತ್ತೆ ಅಂತ. ಇದೆಲ್ಲ ಅವರ ಅನುಭವಕ್ಕೆ ಬರುತ್ತೆ. ಮಾಸ ಶ್ರಾದ್ದಂ ಹಿ ಭುಂಜಾನಾಃ ತೇಭ್ಯೋಪರೇತು ಏತ್ವನ್ಯೇ ಸಂಕೀರ್ಣಾಃ ಕರ್ಮಯೋನಿಷು ಭ್ರಷ್ಟಾಶ್ಚಾಶ್ರಮ ಧರ್ಮೇಷು ಸ್ವಧಾ ಸ್ವಾಹ ವಿವರ್ಜಿತಾಃ. ಇದನ್ನು ಒಪ್ಪೋದಿಲ್ಲ. ಶ್ರಾದ್ದದಲ್ಲಿ ನನಗೆ ನಂಬಿಕೆ ಇಲ್ಲ ಅಂತಾರೆ. ಶ್ರಾದ್ದದಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಏನರ್ಥ? ನನಗೆ ಪ್ರೀತಿ ಇಲ್ಲ ಅಂತ ಅರ್ಥ. ಅದು ವಾಸ್ತವಿಕವಾಗಿ ಶ್ರಾದ್ದದ ಮೂಲಕ ನಾವು ತೋರಿಸೋದು ಅನಿತರ ಸಾಧಾರಣವಾದ ಪ್ರೀತಿ. ನಮಗೆ ಉಪಕಾರ ಮಾಡಿದವರು, ನಮಗೆ ಎಲ್ಲಿಯೋ ಜೊತೆಯಾದವರು ಎಲ್ಲರನ್ನ ನೆನಪಿಸ್ಕೊಳ್ತೇವೆ. ನಮಗೆ ಯಾರು ಗೊತ್ತೇ ಇರಲ್ಲ, ಗರ್ಭಸ್ಥರಾಗಿದ್ದಾಗಲೇ ಯಾರು ಸತ್ತೋಗಿರ್ತಾರೆ,
ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಯಾರೋ ನಮ್ಮ ಮನೆಯಲ್ಲಿ ನಮ್ಮ ತಾತನ ತಮ್ಮಂದಿರೋ ಅಣ್ಣಂದಿರೋ ಇರ್ತಾರೆ. ಅವರು ಸರಿಯಾಗಿ ಸಂಸ್ಕಾರ ಇಲ್ಲದೆ ಆದರೂ ಕೂಡ ಅವರಿಗೂ ಕೂಡ ನಾವು ಇದನ್ನ ಕೊಡ್ತೇವೆ. ಅಂದ್ರೆ ಭಾವಪೂರ್ಣವಾಗಿ ಅದರ ಅರ್ಥವನ್ನ ಅನುಸಂಧಾನ ಮಾಡಿ ತರ್ಪಣಾದಿಗಳನ್ನ ಶ್ರಾದ್ದವನ್ನ ಕೊಡುವವರಿಗೆ ಈ ಸಮಸ್ಯೆ ಕಾಡತ್ತಾ? ಕಾಡೋಲ್ಲ, ಈ ಸಮಸ್ಯೆ ಕಾಡಲ್ಲ. ಆದರೆ ನನಗೆ ಶ್ರಾದ್ದ ಅಂದ್ರೆ ನಂಬಿಕೆ ಇಲ್ಲ ಅಂತಾರೆ. ನಂಬಿಕೆ ಯಾಕಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ತಿಳ್ಕೊಂಡಿಲ್ಲ ಅವರು. ಅರ್ಥ ತಿಳಿದುಕೊಂಡ್ರೆ ಆ ವಸ್ತು ಇದೆಯೋ ಇಲ್ವೋ ಬೇರೆ, ಅದಕ್ಕೆ ಆಮೇಲೆ ಹೋಗೋಣ. ಆ ಅರ್ಥ ತಿಳ್ಕೊಳ್ಬೇಕಾದ್ರೆ ಕಣ್ಣೀರು ಬರುತ್ತೆ. ಅಯ್ಯೋ ಎಂತಹ ಮಾನವ ಪ್ರೀತಿಯ ಮಹಾಪೂರವಪ್ಪ ಇದು. ಅತಿಥಿ ಯಜ್ಞ ಅಂತ ಒಂದು ಉಂಟಲ್ಲ, ಅತಿಥಿ ಯಜ್ಞದಿಂದಾಗಿ ಈಗ ಕಣ್ಣಿಗೆ ಕಾಣುವ ಜನರ ಪೂಜೆ, ಇನ್ನು ಪಿತೃಯಜ್ಞದಿಂದ ಕಣ್ಣಿಗೆ ಕಾಣದವರ ಪೂಜೆ. ಅವರ ಹೆಸರಿನಲ್ಲಿ ಒಂದು ಕಣ್ಣೀರಾದ್ರೂ ಬರುತ್ತಲ್ವಾ ತರ್ಪಣ ಕೊಡುವಾಗ. ಆ ಮಾನವ ಪ್ರೀತಿಗೇನು ಹೇಳೋದು? ನೀವು ಆ ಶ್ರಾದ್ದವನ್ನ ಕಳೆದುಕೊಂಡ್ರೆ ಇದಿಲ್ಲ ಅಂತ ಅರ್ಥ. ಗೊತ್ತಿಲ್ಲದೆ ಶ್ರಾದ್ದ ಮಾಡುವವರು ಏನೋ ಕಿರ್ಚಬಹುದು, ಯಾಕೆಂತಂದ್ರೆ ಮಡಿಯಲ್ಲಿ ಇರ್ತಾರೆ, ಅದರಿಂದ ಒಂದು ಸ್ವಲ್ಪ ಕಿರ್ಚಬಹುದು. ಕೊಡಿ ಯಾಕೆ ಅಂತ ಹೇಳಿ. ಆ ಸಿಟ್ಟು ತಾತ್ಕಾಲಿಕ, 1-2 ಸೆಕೆಂಡು ಇರಲ್ಲ, 2 ನಿಮಿಷ ಇರುತ್ತೇನೋ, ಅಥವಾ 1/4 ಗಂಟೆ ಇದ್ರೆ ಹೆಚ್ಚು. ಒಬ್ಬೊಬ್ಬಾದ್ರೆ ಮಹಾ ಉಗ್ರ ಕೋಪಿಷ್ಠರಾಗಿದ್ರೆ. ಆದರೆ ಹಾಗೇನಿರಲ್ಲ. ಇದನ್ನು ಸಾವಧಾನವಾಗಿ ನಮ್ಮ ಪ್ರಪಂಚ, ಇವತ್ತಿನ ಪ್ರಪಂಚ ಗಮನಿಸಬೇಕಾಗಿದೆ. ಆದ್ದರಿಂದ ಯಾರು ನಂಬಿಕೆ ಇಲ್ಲ ಅಂತಾರಲ್ಲ ಅವರ ಬೇರೆ ಕ್ರಿಯೆಗಳ ಬಗ್ಗೆ ಪುರಾಣ ಹೇಳುತ್ತೆ. ಭ್ರಷ್ಟಾಶ್ಚ ಆಶ್ರಮ ಧರ್ಮೇಶು ಅಂತ. ಆ ಶ್ರದ್ಧೆಯೇ ಇಲ್ಲದೆ ಹೋದಾಗ ಗೃಹಸ್ಥಾಶ್ರಮದ ಧರ್ಮ ಏನ್ ಮಾಡ್ತಾರೆ? ವಿಶ್ವಮಾನವ ಸಂದೇಶವನ್ನ ಜಗತ್ತಿನ ತುಂಬ ಹಬ್ಬಿಸಬೇಕು ಅಂತಂದವರು ಮನೆಗೆ ಜನನ್ ಬಿಟ್ಕೋತಾ ಇರಲಿಲ್ಲ. ಗೇಟಲ್ಲಿ ಮಾತಾಡಿ ಕಳಿಸ್ಬಿಟ್ಟವರು ಇದ್ದಾರೆ. ಆದ್ದರಿಂದ ಆಶ್ರಮ ಧರ್ಮ ಇಲ್ಲ. ಸ್ವಧಾ ಸ್ವಾಹ ವಿವರ್ಜಿತಾ. ಪಿತೃದೇವತೆಗಳಿಗೆ ಪೂಜೆ ಇಲ್ಲ. ನಮಗೆ ಆ ಲೈವ್ಲಿನೆಸ್, ಆ ಅನುಭವ ಇರುತ್ತೆ, ನಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಮ್ಮ ತಂದೆ ತಾಯಿಗಳ ಆ ಪ್ರೀತಿ, ಆ ಪ್ರೀತಿಯನ್ನ ನೆನೆಯದೆ ಸ್ವಧಾ ಇಲ್ಲ. ಇನ್ನು ಕಾಣದವರ ಬಗ್ಗೆ ಒಂದು ಪ್ರೀತಿ ಇರುತ್ತಾ? ಸ್ವಾಹ. ಅದು ಆಸ್ತಿಕತೆಯ 2 ಭಾಗ, ಪಿತೃಪೂಜೆ ಮತ್ತು ದೇವಪೂಜೆ. ಅದೇ ಆಸ್ತಿಕತೆಯ ಕವಲು ಮಾನವ ಪ್ರೀತಿ. ಅದೇ ಅತಿಥಿ ಯಜ್ಞ ಅಂತ ಕರೆಯೋದು, ಮನುಷ್ಯ ಯಜ್ಞ ಅಂತ ಕರೀತಾರೆ. ಇದು ಯಾವುದೂ ಇಲ್ಲ ಅಂದ್ರೆ ಏನಾಗ್ತಾರೆ? ಭಿನ್ನೇ ದೇಹೇ ದುರಾಪನ್ನಾ ಪ್ರೇತಭೂತಾ ಯಮಕ್ಷಯ. ಈ ದೇಹ ಬಿದ್ದ ಮೇಲೆ ಯಾವ್ದ್ಯಾವುದೋ ಗತಿಗೆ ಹೋಗ್ತಾರೆ. ಸ್ವಕರ್ಮಾಣ್ಯನು ಶೋಚಂತಹ ಯಾತನಾಸ್ಥಾನಮಾಗತಾ. ಅವರು ಆಗ ತಮ್ಮ ಕರ್ಮದ ಬಗ್ಗೆ ಪಶ್ಚಾತ್ತಾಪ ಪಡ್ತಾರೆ. ಆಗ ತಮ್ಮ ಬಗೆಗೆ ಒದ್ದಾಡ್ತಾರೆ. ಅಯ್ಯೋ ದೇವರೇ, ನಾನು ಏನೋ ಅಂತ ಅಂದುಕೊಂಡಿದ್ದೆ, ಇಲ್ಲಿ ಏನೋ ಇದೆ ಅಂತ. ಬಹಳ ಜನ ಶ್ರಾದ್ದವನ್ನ ಶೋಷಣೆ, ಪುರೋಹಿತರ ಜೀವನ ವೃತ್ತಿ ಅಂತೆಲ್ಲ ಹೇಳ್ತಾರೆ. ಪುರೋಹಿತರದ್ದು ಜೀವನ ವೃತ್ತಿ ಆಗಿರಬಹುದು, ಇಲ್ಲ ಅನ್ನಲ್ಲ. ಆದ್ರೆ ನೀವು ಅರ್ಥ ತಿಳ್ಕೊಳ್ಬಹುದಲ್ಲ ಅದು ಏನು ಅಂತ. ಅರ್ಥ ತಿಳ್ಕೊಳ್ಳದೆ ಯಾಕೆ ಖಂಡನೆ ಮಾಡ್ತಿದ್ದೀರಾ? ಪೌರೋಹಿತ್ಯವನ್ನ ವೃತ್ತಿಯಾಗಿ ಇಟ್ಕೊಂಡಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ಅದರ ಅರ್ಥ ತಿಳ್ಕೊಂಡಾಗ ನಿಮಗೆ ಆ ಭಾವದ ಸೆಲೆ ಒಡೆಯುತ್ತೆ. ಆದ್ದರಿಂದಾಗಿ ದೀರ್ಘಾಶ್ಚ ಸ್ವಕರ್ಮಾಣ್ಯನುಶೋಚಂತಹ. ಆಮೇಲೆ ಅವರಿಗೆ ಕೆಲವು ಸಜ್ಜನರಾದ್ರೆ
ಅವರಿಗೆ ಪಶ್ಚಾತ್ತಾಪ ಬರ್ಲಿಕ್ಕೆ ಶುರು ಆಗುತ್ತೆ. ಅಯ್ಯೋ ದೇವರೇ, ಇಷ್ಟು ಮಾನವ ಪ್ರೀತಿಯನ್ನು ನಾನು ಬಿಟ್ನಲ್ಲ. ಮಾನವೀಯತೆ ಅಂದ್ರೆ ಏನು? ಮಾನವೀಯತೆ ಅಂತ ಯಾರು ಮಾತನಾಡ್ತಾರಲ್ಲ, ಮನುಷ್ಯ ಪ್ರೀತಿ ಅಂತ, ಅವ್ರದ್ದು ಸೆಲೆಕ್ಟೆಡ್ ಮನುಷ್ಯ ಪ್ರೀತಿ. ಮಾನವೀಯತೆ ಮಾನವೀಯತೆ ಅಂತ ಬೊಂಬಡ ಹೊಡಿತಾ ಇರ್ತಾರಲ್ಲ, ಅವರು ಮನುಷ್ಯರಿಗಿಂತ ಹೆಚ್ಚು ನಾಯಿಯನ್ನು ಪ್ರೀತಿಸ್ತಾರೆ. ಮನುಷ್ಯರಿಗಿಂತ ಹೆಚ್ಚು ಯಂತ್ರವನ್ನು ಪ್ರೀತಿಸ್ತಾರೆ. ಆದರೆ ದೇವರ ಭಕ್ತರು ಅಂತ ಇರ್ತಾರಲ್ಲ, ವೇದಾಂತಿಗಳು ಅಂತ ಇರ್ತಾರಲ್ಲ, ಅವರು ಮನುಷ್ಯರನ್ನ ಮನುಷ್ಯರ ತರ ಪ್ರೀತಿಸ್ತಾರೆ, ದೇವತೆಗಳನ್ನ ದೇವತೆಗಳ ತರ ಪ್ರೀತಿಸ್ತಾರೆ, ದೇವರನ್ನ ದೇವರ ತರನೇ ಪ್ರೀತಿಸ್ತಾರೆ. ಆದ್ದರಿಂದ ಪ್ರೀತಿ ಇರೋದೆ ಇವ್ರಿಗೆ ಅದು ಗೊತ್ತಾಗದೆ ಇಲ್ಲಿಂದ ಬಿಟ್ಟು ಹೋದ್ಮೇಲೆ ಹೋ ಅಂತ ಪಶ್ಚಾತ್ತಾಪ ಪಡ್ತಾರೆ. ಯಾತನಾಸ್ಥಾನಮಾಗತಾಹ, ಯಾತನಾಸ್ಥಾನದಲ್ಲಿ ಅಂಥವರಿಗೂ ಕೂಡ ಊಟದ ಕೊನೆಯಲ್ಲಿ ರೌರವೇ ಅಪುಣ್ಯ ನಿಲಯೇ ಪದ್ಮ ಅರ್ಬುದ ನಿವಾಸಿನಾಂ ದತ್ತಂ ಉದಕಂ ಅಕ್ಷಯ್ಯಂ ಉಪತಿಷ್ಠತು ಅಂತೇವೆ. ಅಪುಣ್ಯ ನಿಲಯೇ, ಪಾಪಿಗಳ ನಿಲಯ ರೌರವದಲ್ಲಿ 16,000 ವರ್ಷಗಳಿಂದ ವಾಸ ಮಾಡ್ತಾ ಇರುವ ಇವರ ತರ್ಪಣ, ಅವರಿಗೂ ತರ್ಪಣ ಇರಲಿ, ಸಂತೋಷವಾಗಲಿ, ಅವರಿಗೂ ಒಂದು ಕ್ಷಣಕಾಲ ಸುಖವಾಗಲಿ ಅಂತ ಬೇಡಿಕೊಳ್ತೇವೆ. ಇದು ಎಂತಹ ಮಾನವ ಪ್ರೀತಿ! ಕಂಡವರಿಗೆ ಮಾತ್ರ ಅಲ್ಲ, ಕಾಣದವರಿಗೆ. ಅತಿಥಿ ದೇವೋಭವ ಅಂತ ಹೇಳಿದ ಮೇಲೆ ಮಾನವ ಪ್ರೀತಿಯೇ ಅಲ್ವಾ ಅದು? ಈ ಲೆಫ್ಟಿಸ್ಟ್ಗಳಿಗೆ ಅದು ಗೊತ್ತಾಗೋದಿಲ್ಲ, ಕಮ್ಯುನಿಸ್ಟ್ಗಳಿಗೆ ಅದು ಗೊತ್ತಾಗಲ್ಲ, ಶೋಷಣೆ ಅಂತಾರೆ. ಈ ತರಹದ ಸಮಸ್ಯೆ. ಸರಿತ್ ಸರಸ್ತಡಾಗಾನಿ ಕ್ಷುತ್ಪಿಪಾಸಾಪಿ ದೀರ್ಘಾಶ್ಚೈವಾತಿ ಶುಷ್ಕಾಶ್ಚ ಶ್ಮಶ್ರುಲಾಶ್ಚ ವಿವಾತತಃ. ಸರಿ, ಈ ದೇಹವನ್ನು ಬಿಟ್ಟ ಮೇಲೆ ಕೆಲವೊಮ್ಮೆ ಮುಂದಿನ ದೇಹ, ಕೆಲವೊಮ್ಮೆ ಅದೇ ಪ್ರೇತ ದೇಹ ಬಂದ್ಬಿಡತ್ತೆ. ನೀರಿನಲ್ಲಿ ಇರ್ತಾರೆ, ಸರೋವರದಲ್ಲಿರ್ತಾರೆ, ತಟಾಕದಲ್ಲಿರ್ತಾರೆ, ನೀರು ಕುಡಿಲಿಕ್ಕಾಗಲ್ಲ ಅವ್ರಿಗೆ, ಬಾಯಾರಿಕೆ ಮಾತ್ರ ಇರುತ್ತೆ. ಇದೆಂತಹ ಅವಸ್ಥೆ ಅಲ್ವಾ? ಹತ್ತಿರದಲ್ಲಿರುತ್ತೆ ಪುಷ್ಕರಿಣಿ, ಎಲ್ಲ ನೀರು ಕುಡಿಲಿಕ್ಕಾಗಲ್ಲ, ಕುಡಿದ್ರೂ ದಾಹವೇ ತೀರೋಲ್ಲ. ಈ ತರಹದ, ಅದರಿಂದಾಗಿ ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ಈ ಶರೀರವನ್ನು ಬಿಟ್ಟು ಕೂಡಲೇ ಅತೀಂದ್ರಿಯ ಶಕ್ತಿ ಏನು ಬರೋಲ್ಲ. ಆದ್ರೆ ಒಂದು ಕೆಲಸ ಮಾಡ್ಲಿಕ್ಕಾಗತ್ತೆ, ದುಷ್ಟ ಕೆಲಸ ಏನಂದ್ರೆ ಅವರ ಬುದ್ಧಿಯನ್ನ ಒಳ್ಳೇದು ಮಾಡೋದ್ರಿಂದ ತಡಿಲಿಕ್ಕಾಗತ್ತೆ, ಒಳ್ಳೇದು ಮಾಡ್ಲಿಕ್ಕೆ ಬಿಡಲ್ಲ. ಬ್ರಹ್ಮರಾಕ್ಷಸ ಮೊದಲಾದವರೆಲ್ಲ ಛಿದ್ರಂ ಹಿ ಮೃಗಯಂತೇತೆ ವಿದ್ವಾಂಸೋ ಬ್ರಹ್ಮರಾಕ್ಷಸಾಹ ಅಂತ. ತಪ್ಪನ್ನು ಹುಡುಕ್ತಾರೆ, ತಪ್ಪನ್ನು ಹುಡುಕಿ ನಿಮಗೆ ಬುದ್ಧಿ ಪ್ರಚೋದನೆ ಮಾಡಿ ಒಳ್ಳೆಯದು ಮಾಡದಂತೆ ಮಾಡಿಬಿಡ್ತಾರೆ ಅಂತ. ಇದು ಬ್ರಹ್ಮರಾಕ್ಷಸರ ಸಮಸ್ಯೆ. ಅದರಿಂದಾಗಿ ಸ್ಥಾನೇಶು ಪಾತ್ಯಮಾನಾಯೇ ಯಾತನಾಸ್ಥೇಷು ತೇಷು ವೈ ಶಾಲ್ಮಲ್ಯಾಂ ವೈತರಣ್ಯಾಂ ಚ ಕುಂಭಿ ಪಾಕೇದ್ಧ ವಾಲುಕೆ. ಯಾಕೆಂದ್ರೆ ಅನ್ಯಥಾ ಜ್ಞಾನ ಅನ್ನೋದೇನಿದೆ ಅದು ನಮಗೆ ಶಿಕ್ಷೆಯನ್ನು ಕೊಡೋದೇ. ಅಂತಿಮವಾಗಿ ಅಜ್ಞಾನ ವಿಪರೀತ ಜ್ಞಾನಗಳೇ ಶಿಕ್ಷೆಯನ್ನು ಕೊಡುವಂಥದ್ದು. ಹೀಗಾಗಿ ಹೆದರಬೇಕಾದದ್ದು ಅಜ್ಞಾನಕ್ಕೆ. ಯಾಕೆಂದ್ರೆ ಪಾಪ ಮಾಡೋದೇ ಅಜ್ಞಾನದಿಂದ. ಇಡೀ ಕ್ರೈಸ್ತ ಮತ ಹೊರಟಿದ್ದು ಪಾಪದ ಭಯ, ಆದರೆ ಪ್ರಾಚೀನ ಭಾರತ ಹೊರಟಿದ್ದು ಅಜ್ಞಾನದ ಭಯ. ಪುಣ್ಯ ಅಂತಂದ್ರೆ ಜ್ಞಾನ ಬರೋದು ಅಂತಾನೆ. ಆದ್ರೆ ಇವತ್ತಿನ ಪೌರಾಣಿಕರೆಲ್ಲ ಹೇಳುವಾಗ ಏನ್ ಮಾಡಿಬಿಡ್ತಾರೆ, ಪುಣ್ಯ ಅಂತಂದ್ರೆ ಯಾವುದೋ ಒಂದು ಪ್ರತ್ಯೇಕ ಗಂಟು ಅಂತ. ಅದು ಎಲ್ಲೋ ಒಂದು ಮೂಲೆಯಲ್ಲಿ ಈ ಕ್ರೈಸ್ತ ಮತದ ಇನ್ಫ್ಲೂಯೆನ್ಸ್. ಆದ್ದರಿಂದಾಗಿ ಅವರು ಪಾಪಕ್ಕೆ ಒಳಗಾಗಿ ಎಲ್ಲೆಲ್ಲೋ ಬೀಳ್ತಾರೆ. ಶಾಲ್ಮಲಿ ನರಕ, ವೈತರಣಿ, ಕುಂಭೀಪಾಕ, ಮತ್ತೆ ಸುಡುವ ಮರಳು, ಅಸಿಪತ್ರವನ, ಇವುಗಳಲ್ಲೆಲ್ಲ ಬೀಳ್ತಾರೆ. ಯಾಕೆಂದ್ರೆ ತಪ್ಪು ತಿಳಿದಿರ್ತಾರಲ್ಲ.
ನಿಜವಾದ ಪ್ರೀತಿಯ ಸೆಲೆ ಏನಿದೆ, ಮಾನವ ಪ್ರೀತಿ, ದೇವ ಪ್ರೀತಿಯ ಮೂಲಕ ಮಾನವ ಪ್ರೀತಿ. ಯಾಕೆಂದ್ರೆ ಒಬ್ಬ ಮನುಷ್ಯರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಕೃತೆ ಪಾಪೋನು ತಾಪೋ ವೈ ಹರಿಸಂಸ್ಮರಣಂ ಪರಂ ಅಂತ. ಯಾರಿಗೋ ಒಬ್ರು ಬದುಕಿರ್ತಾರೆ, ಬದುಕಿದ್ದಾಗ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಿರಲ್ಲ. ಸತ್ತೋದ್ಮೇಲೆ ಅವ್ರ ವ್ಯಕ್ತಿತ್ವ ಗೊತ್ತಾಗತ್ತೆ. ಅವಾಗ ಏನ್ ಮಾಡೋದು? ಹೇಗೆ ಸಾರಿ ಹೇಳ್ತೀರ ನೀವು ಅವರಿಗೆ? ದೇವರ ಸ್ಮರಣೆ ಅಷ್ಟೇ. ಕೃಷ್ಣಾಮೃತ ಮಹಾರಣವದಲ್ಲಿ ಮಧ್ವಾಚಾರ್ಯ ಹೇಳಿದ್ದಿದ್ದು. ಆದ್ದರಿಂದ ಈ ತರಹದ ಮನುಷ್ಯ ಪ್ರೀತಿಯ ನೆಪದಲ್ಲಿ ದೇವ ಪ್ರೀತಿಯನ್ನು ಕಳೆದುಕೊಂಡ್ರೆ ತಪ್ಪು ತಿಳಿದುಕೊಂಡವರ ಬಗೆಗೆ ಅವರನ್ನ ತಪ್ಪು ತಿಳಿದುಕೊಂಡು ಅವರನ್ನ ದ್ವೇಷ ಮಾಡಿರ್ತೀವಿ ಜೀವಮಾನ ಇಡೀ. ಏನ್ ಮಾಡೋದು ಅವಾಗ? ಅವರಿಲ್ಲ, ಹೆಂಗ್ ಸಾರಿ ಹೇಳೋದು? ಕೆಲವೊಮ್ಮೆ ಅವ್ರು ಹೋದ್ಮೇಲೆ ಸತ್ಯ ಗೊತ್ತಾಗತ್ತೆ. ಏನ್ ಮಾಡೋದು? ನಾನು ಎಷ್ಟು ತೀವ್ರವಾಗಿ, ಎಷ್ಟು ಉಗ್ರವಾಗಿ ಅವ್ರು ಬದುಕಿದ್ದಾಗ ನಡ್ಕೊಂಡಿದ್ದೆ, ಯಾರೋ ಒಬ್ಬರ ಹತ್ರ ಉಗ್ರವಾಗಿ ನಡ್ಕೊಂಡ್ಬಿಟ್ಟೆ. ಅವತ್ತಿನ ಕಾಲದ ಯಾವುದೋ ಆವೇಶವೋ, ಕಾಲವೋ, ದೇಶವೋ, ಉಗ್ರವಾಗಿ ನಡ್ಕೊಂಡ್ಬಿಟ್ಟೆ. ಅಯ್ಯೋ ಪಾಪ, ನಾನು ಹಾಗೆ ಮಾಡಬಾರ್ದಿತ್ತು, ಸಾರಿ ಕಣೋ ಅಂತ ಹೇಳಲಿಕ್ಕೆ ಅವನಿಲ್ಲ. ಏನ್ ಮಾಡ್ತೀರ ನೀವು? ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ಲ. ಅದಕ್ಕೆ ದೇವ ಪ್ರೀತಿಯ ಜೊತೆಗೆ ಮಾನವ ಪ್ರೀತಿ. ಮಾನವ ಪ್ರೀತಿ ಅನ್ನೋದು ದೇವ ಪ್ರೀತಿಯ ಜೊತೆಗೆ ಇರುತ್ತೆ. ಶ್ರಾದ್ದ ಅನ್ನೋದು ಮಾನವ ಪ್ರೀತಿಯ ವಿಶ್ವರೂಪ. ಆದ್ದರಿಂದ ಯಾರು ನರಕದಲ್ಲಿ ಇರ್ತಾರೆ ಅವರಿಗೂ ಕೂಡ ಶ್ರಾದ್ದದಲ್ಲಿ ಸ್ಥಾನ ಉಂಟು. ಶ್ರಾದ್ದದಲ್ಲಿ ಅವರಿಗೂ ತರ್ಪಣ ಮಾಡಬೇಕು. ತೇಷಾಂ ಲೋಕಾಂತರ ಸ್ಥಾನಾಂ ಬಾಂಧವೈರ್ ನಾಮಗೋತ್ರತಃ. ಬಂಧುಗಳ ನಾಮ, ಗೋತ್ರ ಇವುಗಳನ್ನ ಇಟ್ಟುಕೊಂಡು ತರ್ಪಯಂತಿ ಏವ, ತರ್ಪಣ ಅನ್ನೋದು ಇರುತ್ತೆ. ಅಪ್ರಾಪ್ತ ಯಾತನಾ ಸ್ಥಾನಂ ಪ್ರಭ್ರಷ್ಟ ಏಚ ಪಂಚಧ. ಎಲ್ಲರೂ ನರಕಕ್ಕೆ ಹೋಗಿರ್ಲೇಬೇಕು ಅಂತಿಲ್ಲ. ಎಷ್ಟೋ ಜನ ನರಕಕ್ಕೆ ಹೋಗಿರಲ್ಲ. ಅವ್ರು ಎಲ್ಲಿರ್ತಾರೆ? ಹೇಗೆ ಶ್ರಾದ್ದದಿಂದ ತೃಪ್ತಿಯನ್ನು ಪಡಿತಾರೆ? ಅದಕ್ಕೆ ಹೇಳತ್ತೆ, ನಾನಾ ರೂಪ ಸುಜಾತೀನಾಂ ಪಶ್ಚಾದ್ಯೆ ಸ್ಥಾವರಾಂತೆ ವೈ ಭೂತಾನೀಕೆ ಸ್ವಕರ್ಮಭಿ. ಸ್ಥಾವರಾಂತ ತಿರ್ಯಗ್ಯೋನಿಗಳಲ್ಲಿ ನೆಲೆಗೊಂಡವರಿಗೆ, ಗಿಡ ಮರಗಳಾಗಿ ಇರುವವರಿಗೆ, ಅವರಿಗೆಲ್ಲರಿಗೂ ಕೂಡ ಈ ನಮ್ಮ ಭಾವನೆ ಅನ್ನೋದು, ಅವರು ಪ್ರೀತರಾಗಲಿ, ಅವರಿಗೆ ಸುಖ ಸಿಗಲಿ ಅನ್ನುವ ನಮ್ಮ ಭಾವನೆ ಅವರನ್ನು ತೃಪ್ತಿಗೊಳಿಸುತ್ತೆ. ಯಾಕೆಂದ್ರೆ ಎಲ್ಲವೂ ಮೂರ್ತವಾಗಿ ಆಗಬೇಕು ಅಂತಿಲ್ಲ, ಅಮೂರ್ತದಿಂದಲೇ ಕೆಲಸ ನಡೆಯೋದು. ಒಬ್ಬನಿಗೆ ತನಗೆ ಸಿಗಬೇಕಾದ ಸ್ಥಾನಮಾನ ಸಿಗದಾಗ ಮನಸ್ಸಿನಲ್ಲಿ ಕೊರಗುಂಟಾಗಿ ದೈಹಿಕವಾಗಿ ಪರಿಣಾಮ ಆಗತ್ತೋ ಆಗಲ್ವೋ? ಅದು ಅಮೂರ್ತದ ಪರಿಣಾಮ ಮೂರ್ತ ರೂಪವಾಗಿ ಬಂತೋ ಇಲ್ವೋ? ಅಷ್ಟೇ. ಯಥಾ ಗೋಷು ಪ್ರನಷ್ಟಾಸು ವತ್ಸೋ ವಿಂದತಿ ಮಾತರಂ ತಥಾ ಶ್ರಾದ್ದೇಶು ದುಷ್ಟಾಂತೋ ಮಂತ್ರ ಪ್ರಾಪಯತೆ ತುತಂ. ಗೋವುಗಳು ಎಷ್ಟೇ ಇದ್ರು ಕರು ಹೋಗಿ ಅವನಿಗೇನೆ ಆ ತಾಯಿಯನ್ನೇ ಸಾರತ್ತೆ. ಹೇಗೆ? ಹಾಗೆ ನಾವು ಮಾಡಿದ ಶ್ರಾದ್ದ ಯಾರನ್ನು ಉದ್ದೇಶಿಸಿಕೊಂಡು ಮಾಡಿರ್ತೇವೆ ಅಲ್ಲಿಗೆ ಹೋಗಿ ತಲುಪತ್ತೆ. ಅವರು ಯಾವುದೇ ಅವಸ್ಥೆಯಲ್ಲಿ ಇರಲಿ. ಯಾಕೆಂದ್ರೆ ಅಲ್ಲಿ ಮಾನಸಿಕ ಶಕ್ತಿಯ ಸಂವೇದನೆಯೇ ಜಾಸ್ತಿ ಆಗಿರೋದು, ಬೇರೆ ಅಲ್ಲ. ತಥಾ ಶ್ರಾದ್ದೇಶು ದೃಷ್ಟಾಂತಃ ಮಂತ್ರ ಪ್ರಾಪಯತೆ ತುತಂ ಏವಂ ಹ್ಯವಿಕಲಂ ಶ್ರಾದ್ದಂ ಶ್ರದ್ಧಾ ದತ್ತಂ ಮನುರ್ಬ್ರವೀತ್. ಇದನ್ನ ಮನು ಹೇಳಿದ್ದು. ಇಷ್ಟು ಇದೆ. ಇದು ಇನ್ನೂ ಅನೇಕ ಸಂಗತಿಯನ್ನ ಹೇಳುತ್ತೆ. ಅದನ್ನ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸುತ್ತೇನೆ. ಕೃಷ್ಣಾರ್ಪಣಮಸ್ತು.